ವನ್ಯಜೀವಿ ಸಂರಕ್ಷಣಾ ಅಭಿಯಾನದ ಅಂಗವಾಗಿ ನಡೀತಕ್ಕಂತಹ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ದೀಪ ಬೆಳಕು ಉದ್ಘಾಟಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತರಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ವನ್ಯಜೀವಿಗಳ ಜೊತೆಗೆ ಸಹಬಾಳ್ವೆ ನಡೆಸಬೇಕು ಅಂತ ಅನ್ನೋದು ಈ ಒಂದು ಪ್ರಕೃತಿಯ ನಿಯಮ ಇದೆ. ವನ್ಯಜೀವಿಗಳು ಇಬ್ರು ಮಕ್ಕಳು ಬನ್ನಿ. ಸಂಘರ್ಷ ಬೇಡ, ಸಹಬಾಳ್ವೆ ಬೇಕು ಅನ್ನೋದು ನಮ್ಮ ಮೂಲ ಮಂತ್ರ. ವನ್ಯಜೀವಿಗಳ ಜೊತೆಗೆ ಸಂಘರ್ಷ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ನಾವು ಅವರು ಒಟ್ಟಿಗೆ ಹೇಗೆ ಸಹಬಾಳ್ವೆ ಮಾಡಬಹುದು ಅನ್ನೋದು ಈ ಒಂದು ಅಭಿಯಾನದ ಸಂದೇಶ ಮತ್ತು ಸಾರ. ಜೋರಾದ ಚಪ್ಪಾಳೆ. ಒಂದು ಒಳ್ಳೆಯ ಪ್ರಾರ್ಥನೆ, ನಾಡಗೀತೆ ಪ್ರಾರ್ಥನೆ ಜೊತೆಗೆ ಕಾರ್ಯಕ್ರಮ ಆರಂಭ ಆಗಿದೆ. ಇದರ ಜೊತೆಗೆ ಫಿಲ್ಮ್ ಸ್ಟಾರ್ ಬಂದಿದ್ದಾರೆ ಅಂತಂದಮೇಲೆ ಒಂದು ಸಣ್ಣ ಒಂದು ಕಲ್ಚರಲ್ ಇವೆಂಟ್ ಇರಬೇಕಲ್ವಾ. ಸೊ ಹಾಗಾಗಿ ಈಗ ನಮ್ಮ ಮಕ್ಕಳು, ನಮ್ಮ ದಾಂಡೇಲಿಯ ಮಕ್ಕಳು ಗಣೇಶ್ ಸರ್ ಮುಂದೆ ಯಾವ ಒಂದು ಡ್ಯಾನ್ಸನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಈಗ ಜನತಾ ವಿದ್ಯಾಲಯದ ಪ್ರೌಢಶಾಲಾ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮು. ದಯವಿಟ್ಟು ಮಕ್ಕಳೆಲ್ಲ ಮನೆ ಮೇಲ್ಗಡೆಗೆ.
ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಭೂಮಿಲಿ ನಂಗಂತ ಹುಟ್ಟುಟ್ಟೆ ನೀನು ಚಿನ್ನಮ್ಮ. ಬೆಳೆದಿಲ್ಲ ಬಿಂದಿಗೆಯಲ್ಲಿ ಇಟ್ಕೊಂಡ್ಬಿಟ್ಟು ಕುತ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣಗೊಟ್ಟು ಮ್ಯಾಲೆ ಹಾಕಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ ಹೂವೆಲ್ಲ ಆಗ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ದೇವ್ ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಜೋರಾದ ಚಪ್ಪಾಳೆ ಮಕ್ಕಳ. ವನ್ಯಜೀವಿ ಸಂರಕ್ಷಣಾ ಅಭಿಯಾನದ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ಒಂದು ವಿಶಿಷ್ಟ ಹಾಗೂ ವಿಶೇಷ ಕಾರ್ಯಕ್ರಮವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಕಳೆದ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಗಿ ಸರ್ ದಯವಿಟ್ಟು ಬನ್ನಿ ಸರ್. ಎರಡು 2016ರಲ್ಲಿ ನಾವು ಈ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ. ಅಭಿಯಾನದ ಮುಖ್ಯ ಉದ್ದೇಶ ಏನಂದ್ರೆ ಕಾಡಂಚಿನಲ್ಲಿರುವಂತಹ ಗ್ರಾಮಗಳ ಜನರಲ್ಲಿ ಒಂದು ವಿಶ್ವಾಸವನ್ನು ತುಂಬುವಂಥದ್ದು. ಅರಣ್ಯ ಇಲಾಖೆ ತನ್ನ ಎಲ್ಲ ಚಟುವಟಿಕೆಗಳನ್ನ ಜನಕಲ್ಯಾಣದ ಕಡೆಗೆ ಶುರು ಮಾಡಬೇಕು ಅಂತನ್ನುವಂಥದ್ದು. ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಏನು ನಡೀತಾ ಇದೆ ಆ ಸಂಘರ್ಷವನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷ ಅಭಿಯಾನ ಇದು. ಈ ಅಭಿಯಾನದಲ್ಲಿ ನಮಗೆ ಈ ಹಿಂದೆ ಬೇರೆ ಬೇರೆ ರಾಯಭಾರಿಗಳಿದ್ದರು. ಈ ವರ್ಷ ಈ ಒಂದು ಅಭಿಯಾನದ ರಾಯಭಾರಿಯಾಗಿ ನಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಸಿಕ್ಕಿದ್ದಾರೆ. ಅವರು ತಮ್ಮ ಎಲ್ಲ ಬಿಡುವಿಲ್ಲದ ವೇಳೆಗಳ ನಡುವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಸ್ವಾಗತವನ್ನು ಬಯಸ್ತೇನೆ ಸರ್. ಈ ಭಾಗದ CCF ಅಂದ್ರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆಗಿರುವಂತಹ ಅಧಿಕಾರಿಗಳ ಸಿಬ್ಬಂದಿಗಳ ಮೇಲೆ ಯಾವಾಗಲೂ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಒಂದು ಅಪರೂಪದ ಅಧಿಕಾರಿ ಶ್ರೀ ಹೀರಾಲಾಲ್ ಸರ್ಗೆ ನೀವೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಯಂಗ್ ಡೈನಾಮಿಕ್ ಅಂಡ್ ರಿಸರ್ಚ್ ಓರಿಯೆಂಟೆಡ್ ಆಫೀಸರ್ ಬಹಳ ಕಡಿಮೆ ನಮ್ಮಲ್ಲಿ. ಸೊ ಡಾಕ್ಟರ್ ಪ್ರಶಾಂತ್ ಕುಮಾರ್ ಹಳೆಯ DCF ಅವರು ಒಂದು PhD ಮಾಡಿ 2ನೇ PhD ಮಾಡ್ತಾ ಇದ್ದಾರೆ ಇವಾಗ. ಸೊ ನಾವು ಡಬಲ್ ಡಿಗ್ರಿ ಇತ್ತು, ಈಗೆಲ್ಲ ಡಬಲ್ PhD. ಸರ್ ನಿಮಗೆ ಸ್ವಾಗತ. ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅದರ ನಿರ್ದೇಶಕರು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶಿಂದೆ ನೀಲೇಶ್ ದೇವೋಬ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕನ್ನಡಪ್ರಭದ ಪುರವಣಿ ಸಂಪಾದಕರಾಗಿರುವಂತಹ ಮತ್ತು ಹೆಸರಾಂತ ಲೇಖಕರಾಗಿರುವಂತಹ ಜೋಗಿ ಸರ್ ಬಂದಿದ್ದಾರೆ. ಜೋಗಿ ಸರ್ ನಿಮಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ವಿಶ್ವಾಸ್ ನಮ್ಮ ನಂದಿಗದ್ದೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು, ಮೋಹನ್ ಹಲವಾಯಿನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದಾಂಡೇಲಿ, ಆಮೇಲೆ ದಾಂಡೇಲಿ DYSP ಅವರು ಶಿವಾನಂದ ಬಲಗಟ್ಟಿ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈಗ ದೀಪ ಬೆಳೆಸೋದ್ರ ಮೂಲಕ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಹೇಳಿ ನಾನು ಗಣ್ಯರಲ್ಲಿ ಕೇಳ್ಕೊಳ್ತೇನೆ. ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ, ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ಕಾರಣದಿಂದಾಗಿ ಅವರು ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಆದರೆ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಾನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಆ ಒಂದು ಸಂದೇಶವನ್ನು ಓದ್ತೇನೆ ಸರ್. ಆರ್.ವಿ. ದೇಶಪಾಂಡೆ ಸಾಹೇಬರು ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಕಳಿಸಿರುವಂತಹ ಸಂದೇಶ. ಜೂನ್ 16, 2026ರಂದು ದಾಂಡೇಲಿ ಹಾರ್ನ್ಬಿಲ್ ಭವನದಲ್ಲಿ ನಡೆಯಲಿರುವ ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಕಾರ್ಯಕ್ರಮ ಆಮಂತ್ರಣ ಬಂದು ತಲುಪಿರುತ್ತದೆ. ತಮಗೆ ಧನ್ಯವಾದಗಳು. ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ಕ್ಷಮಿಸುವುದು. ವನ್ಯಜೀವಿ ಸಂರಕ್ಷಣೆ ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡುವ ಮಹತ್ತರ ಜವಾಬ್ದಾರಿಯಾಗಿದೆ. ಕಾಡು, ವನ್ಯಜೀವಿಗಳು ಹಾಗೂ ಮಾನವರ ಸಹಬಾಳ್ವೆ ಸುಸ್ಥಿರ ಅಭಿವೃದ್ಧಿಯ ಮೂಲಾಧಾರಗಳಾಗಿವೆ.
ಈ ನಿಟ್ಟಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಧ್ಯಮ ಸಂಸ್ಥೆಗಳು ಹಲವು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ವನ್ಯಜೀವಿ ಸಂರಕ್ಷಣಾ ಜಾಗೃತಿ ಅಭಿಯಾನ ಶ್ಲಾಘನೀಯವಾಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸುವುದು, ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸುವುದು ಹಾಗೂ ಅರಣ್ಯ ಸ್ನೇಹಿ ಪಂಚಾಯಿತಿಗಳಿಗೆ ಪ್ರೋತ್ಸಾಹ ನೀಡುವುದು ಅತ್ಯಂತ ಅರ್ಥಪೂರ್ಣ ಕಾರ್ಯವಾಗಿದೆ. ಇಂತಹ ಅಭಿಯಾನಗಳು ಸಮಾಜದಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಈ ವರ್ಷದ ಅಭಿಯಾನಕ್ಕೆ ರಾಯಭಾರಿಯಾಗಿ ಭಾಗವಹಿಸುತ್ತಿರುವ ಕನ್ನಡ ಚಿತ್ರರಂಗದ ಖ್ಯಾತ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಉಪಸ್ಥಿತಿ ಯುವಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ನೆರವಾಗಲಿದೆ ಎಂಬ ವಿಶ್ವಾಸವಿದೆ. ಈ ಅಭಿಯಾನವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಆರ್.ವಿ. ದೇಶಪಾಂಡೆ. ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಆರ್.ವಿ. ದೇಶಪಾಂಡೆ ಸರ್ ಕಳಿಸುವಂತಹ ಈ ಒಂದು ಸಂದೇಶ ಬಹಳ ಅರ್ಥಪೂರ್ಣವಾಗಿದೆ. ಅವರ ಪರವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ನಿಮ್ಮೆಲ್ಲರ ಮೆಚ್ಚಿನ ಮೋಹನ್ ಹಲ್ವಾಯಿ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಶಾಸಕರ ಸಂದೇಶ ಬಹಳ ಅರ್ಥಪೂರ್ಣವಾಗಿದೆ. ಸಹಬಾಳ್ವೆಯ ಸಹಪಥ ಅಂದ್ರೆ ಈ ಭೂಮಿಯ ಮೇಲೆ ವನ್ಯಜೀವಿಗಳು ಮತ್ತು ನಾವು ಮನುಷ್ಯರು ಬಹಳ ಶತಮಾನಗಳಿಂದ ವಾಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಂಘರ್ಷ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಇಬ್ಬರಿಗೂ ನಷ್ಟ. ನಮಗೆ ಕಾಡು ತುಂಬ ಇಂಪಾರ್ಟೆಂಟು, ಅದೇ ರೀತಿ ಆ ಕಾಡಿನ ಲಾಭಗಳು ಕೂಡ ಮನುಷ್ಯರಿಗೆ ಅಷ್ಟೇ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ನಾವು ಅದನ್ನು ಉಳಿಸಿ ಬೆಳೆಸಿ ನಮ್ಮ ಒಳಿತಿಗಾಗಿ ಅವುಗಳನ್ನು ಉಳಿಸಿ ಬೆಳೆಸುವಂತಹ ಅವಶ್ಯಕತೆ ಇದೆ. ಈ ರೀತಿಯಾದಂತಹ ಒಂದು ಸಂದೇಶದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈ ಒಂದು ಅಭಿಯಾನದ ಮೂಲಕ ನಾವು ಸಾಕಷ್ಟು ಜನಪರ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲಿ 2016-17ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದಾಗ ಅಂದಿನ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ H.K. ಪಾಟೀಲ್ ಅವರು ನಮಗೆ 8 ಪಂಚಾಯಿತಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕೊಂಡಿದ್ರು. ಅದಾದ ಮೇಲೆ ಅರಣ್ಯ ಇಲಾಖೆಯ ಮುಂಚೂಣಿ ಸಿಬ್ಬಂದಿಗೆ ರಮನಾಥ್ ರೈ ಅವರು ಅರಣ್ಯ ಸಚಿವರಾಗಿದ್ದಾಗ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಘೋಷಣೆ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ಸೊ ಈ ಸಲ ಇದುವರೆಗೂ ಅರಣ್ಯ ಸಚಿವರಾಗಿದ್ದಂತಹ ಈಶ್ವರ್ ಖಂಡ್ರೆ ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬಂದಿದ್ದಾರೆ. ಹಾಗಾಗಿ ಯಾವ ಪಂಚಾಯಿತಿಗಳಿಗೆ ನಾವು ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ, ಆ ಪಂಚಾಯಿತಿಗಳಿಗೆ ಏನಾದರೂ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬಹುದಾ ಅನ್ನುವಂತಹ ಒಂದು ಚರ್ಚೆಯನ್ನು ಕೂಡ ನಾವು ಸಚಿವರೊಂದಿಗೆ ಮಾಡೋರಿದ್ದೇವೆ. ಈ ಒಂದು ನನ್ನ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಾನು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಕಾಳಿ ಟೈಗರ್ ರಿಸರ್ವ್ ಅಂದರೆ ಏನು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿರ್ದೇಶಕರಾದಂತಹ ನೀಲೇಶ್ ಇಂಜಸನ್ನ ಕರಿತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಕ್ಯಾನರಾ ವೃತ್ತದ ಮುಖ್ಯಸ್ಥರಾದ ಶ್ರೀ ಹಿರಾಲನ್ ಸಾಹೇಬ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ, ಶ್ರೀ ಜೋಗಿ ಅವರೇ, ನಮ್ಮ ಸೀನಿಯರ್ ಅವರು ಶ್ರೀ ಪ್ರಶಾಂತ್ ಸಾಹೇಬ್ರೆ, ಹಳೆಯ CF ಅವರು. ಸೊ ನಿನ್ನೆ ಇನ್ ಸೇವ್ ವೈಲ್ಡ್ ಲೈಫ್ ಕ್ಯಾಂಪೇನ್ ಏನಿದೆ ಸುವರ್ಣ ನ್ಯೂಸ್ ಅವರೊಂದಿಗೆ ಫುಲ್ ಡೇ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆ ಜಾವ ಅವರು ಗಣೇಶ್ ಅವರು ನಮ್ಮ ಜೊತೆ ಸಫಾರಿ ಆಗಲಿ, ಸ್ವಯಂ ಆಗಲಿ, WRTC ಮತ್ತು ಆರ್ಕಿಡೇರಿಯಂ ಅದೆಲ್ಲ ಇನಿಷಿಯೇಟಿವ್ಸ್ ನೋಡಿದ್ದಾರೆ. ಸೊ ಅವರು ಕೂಡ ಅದೇ ಕ್ವಶನ್ ಕೇಳಿದರು. ಅಂದರೆ ತುಂಬ ಡಿಸ್ಕಷನ್ಸ್ ಆಯಿತು, ಅಂದರೆ ನಾವು ಹೇಗೆ ಅರಿವು ಮೂಡಿಸಬೇಕು, ಹೇಗೆ ನಾವು ಮೆಸೇಜ್ ತಲುಪಬೇಕು ಅಂತ. ಆವಾಗ ನಮ್ಮದು ಕೂಡ ಡಿಸ್ಕಷನ್ ಆಯಿತು. ಅಂದರೆ ಒಂದು ಹುಲಿ, ಯಾಕಂದರೆ ಕಾಲಿ ಹುಲಿ ಸಂರಕ್ಷಣೆ ಲೋಕಲ್ ಕಮ್ಯುನಿಟಿ, ನಮ್ಮ ಲೋಕಲ್ ಕಮ್ಯುನಿಟಿ ಇಲ್ಲ ಅಂದರೆ ನಾವು ಖಂಡಿತವಾಗಿ ಫಾರೆಸ್ಟ್ ಉಳಿಸೋಕ್ಕೆ ಆಗೋದಿಲ್ಲ. ಸೊ ಅವರ ಸಹಭಾಗಿತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಂರಕ್ಷಣಾ ಅಭಿಯಾನದ ಅಂಗವಾಗಿ ನಾವು ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಆ ಸ್ಪರ್ಧೆಯಲ್ಲಿ ಯಾರ್ಯಾರು ಬಹುಮಾನ ವಿಜೇತರಾಗಿದ್ದೀರಾ ದಯವಿಟ್ಟು ಅವರುಗಳನ್ನ ಹೆಸರು ಕರಿತೀನಿ. ಅವರೆಲ್ಲ ಒಂದು ಸೈಡು ಬನ್ನಿ. ಇಲ್ಲಿ ನನ್ನ ಬಲಭಾಗದಿಂದ ಎಡಕ್ಕೆ ಶ್ರೀ AH ಸ್ವರ್ಗಾವಿ ಇಂಟರ್ನ್ಯಾಷನಲ್ ಸ್ಕೂಲ್, ಆ ಒಂದು ಶಾಲೆಯ ಆಯೇಷಾ ಸಿದ್ದಿಕಿ, M ರೀಮಾ, ಆಯುಷ್ R. ದಯವಿಟ್ಟು ಈ ಕಡೆಯಿಂದ ಬನ್ನಿ, ನಾನು ಕೇಳ್ಕೊಳ್ತೇನೆ. ಅವರ ಟೀಚರ್ ಜೊತೆಗೆ ದಯವಿಟ್ಟು ಬನ್ನಿ. ನೆಕ್ಸ್ಟ್ ಚಿತ್ರಕಲಾ ಸ್ಪರ್ಧೆ ಸಾನ್ವಿ ದೇಸಾಯಿ,
ಅಶಿತ್ ಸೆನ್ವಾಲೆ, ಕೈನತ್ ಮುಲ್ಲಾ. ಚಿತ್ರಕಲಾ ಸ್ಪರ್ಧೆ, ದಯವಿಟ್ಟು ಬಂದು ನಿಂತ್ಕೊಳ್ಳಿ. ಜೋರ ಚಪ್ಪಾಳೆ ಮಕ್ಕಳ. ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸಹಪಾಠಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನ ಪಡ್ಕೊಂಡಿದ್ದಾರೆ. ಚಿತ್ರಕಲಾ ಸ್ಪರ್ಧೆ ಸಾನ್ವಿ ದೇಸಾಯಿ, ಹರ್ಷಿತಾ ಸೆನ್ವಾಲೆ, ಕೈನತ್ ಮುಲ್ಲಾ. ದಯವಿಟ್ಟು ಬರಬೇಕು. ನಿಮಗೆ ವಿಡಿಯೋ. ಆದ್ಯ ಉಮೇಶ್, ಸಮೃದ್ಧಿ ಶಿವಾಂಶು, ಸರ್ಕಾರಿ ಪ್ರೌಢಶಾಲೆ ಹಳೆ ದಾವಣಗೆರೆ. ಜೋರಾದ ಚಪ್ಪಾಳೆ ಮಕ್ಕಳ. ಥ್ಯಾಂಕ್ ಯು. ಅಜ್ಮಿತಾ, ಸುಹೇನಾ, ಸುನಾಕ್ಷಿ ಸರ್, ಇವರಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತ ಹೇಳಿ ನಾನು ಹೀರೋಲಾಲ್ ಸರ್ ಕೇಳ್ಕೊಳ್ತೀನಿ. ಹೀರೋಲಾಲ್ ಸರ್. ನಾನು ಪಂಗಡೆ, MJCM ಕನ್ಯಾ ವಿದ್ಯಾಲಯ, ಈ ಶಾಲೆಯ ಮಕ್ಕಳು. ನೆಕ್ಸ್ಟ್ ರೋಟರಿ ಕನ್ನಡ ಪ್ರೌಢಶಾಲೆ ದಾಂಡೇಲಿ, ಮಯೂರಿ ಧರ್ಮರಾಜ್ ಥೋರಾವತ್, ಭೂಮಿಕಾ ಪಿ ರಜಪೂತ್, ಮಯೂರಿ ಧರ್ಮರಾಜ್, ನಿಖಿತಾ ಬಾಬು ಕಾಳೆ ಮುಖ್ಯೋಪಾಧ್ಯಾಯರ ಜೊತೆಗೆ ಬಹುಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಸಮರ್ಥ ಸುರೇಶ್, ರೂಪಾ ಸೂರಜ್, ಸಮರ್ಥ ಸುರೇಶ್, ರೂಪಾ ಸರೋಜು, ವಿಹಾನ ಸುಹಾಸ್. ನೆಕ್ಸ್ಟ್ ಜನತಾ ವಿದ್ಯಾಲಯ ಪ್ರೌಢಶಾಲೆ, ಆಕಾಶ್ ರಮಾಣಿ, ಬೃಂದಾ ಎಂ ಮುಬಾಲ, ಶ್ರದ್ಧಾ ಎಸ್. ಜನತಾ ವಿದ್ಯಾಲಯ ಪ್ರೌಢಶಾಲೆ, ಆಕಾಶ್ ರಮಾಣಿ, ಬೃಂದಾ, ಶ್ರದ್ಧಾ, ಸೌಮ್ಯ, ತಮನ್ನಾ ಮತ್ತು ಸಮೃದ್ಧಿ. ಇದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು, ಆಶ್ಮಾ, ಮೊಹಮ್ಮದ್ ಬಿಲ್ಲಾ, ಅಲೇಫಾ. ಇದಾದ್ಮೇಲೆ ಸೇಂಟ್ ಮೈಕಲ್ ಪ್ರೌಢಶಾಲೆ ಬೇವಾಡೆ, EMS ಅನನ್ಯ. ಇದಾದ್ಮೇಲೆ EMS ಸ್ಕೂಲ್ ದಾಂಡೇಲಿ, ಅನನ್ಯ ಶರ್ಮಾ, ಸಂಜೀವಿನಿ, ಅಮೃತ್ ಅವರ ಶಿಕ್ಷಕರೊಂದಿಗೆ ಬರಬೇಕು. ಅಮೃತ. ಇದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು, ಬಂಗೂರು ನಗರ, ಆಸ್ಮಾ ಇರ್ಷಾದ್, ಮೊಹಮ್ಮದ್. ಇನ್ನೊಂದು ಸರ್ಕಾರಿ ಉರ್ದು, ತರನ್ನು, ಉಮ್ಮಾವರ, ಮಾವಿಯಾ, ಅಲೇಶ್, ಬಾಂಗೂರು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಭೂಮಿಕಾ ದೊಡ್ಡ ಪಾಟೀಲ್, ಸಂಗೀತ, ಖುಷಿ, ಆರಾಧ್ಯ, ದಿವ್ಯಾ ನರೇಂದ್ರ, ಸನಂ. ಸೇಂಟ್ ಮೈಕಲ್ ಪ್ರೌಢಶಾಲೆ ಬಂದ್ರ ಮಕ್ಕಳು, ನೈನಾ ಸಂತೋಷ್, ಆಯ್ತು ಸರ್. ಥ್ಯಾಂಕ್ ಯು. ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಗಳು, ಥ್ಯಾಂಕ್ ಯು ಸರ್ಟಿಫಿಕೇಟ್ಗಳು.
ಗಣೇಶ್ ಸರ್ ಸಾಕು ಸಾಕು. ಆಯ್ತಾ ಮಕ್ಕಳ? ನೆಕ್ಸ್ಟ್ ಟೀಮು ಬನ್ನಿ ಮಕ್ಕಳ. ಬೇರೆ ಮಕ್ಕಳ ಬನ್ನಿ. ಹೌದಾ? ಆಯ್ತಾಯ್ತಮ್ಮ. ಇಲ್ಲಿ ಕೊಟ್ಟಿದ್ಯಾ? ಬನ್ನಿ ಬನ್ನಿ. ನೆಕ್ಸ್ಟ್ ನೆಕ್ಸ್ಟ್ ಬೇಗ ಬೇಗ. ರೋಟರಿ ಪ್ರೌಢಶಾಲೆ ದಾಂಡೇಲಿ ಸ್ಟಾರ್ ಜೊತೆಗೆ ಮಕ್ಕಳು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಈ ಮಕ್ಕಳು ರೋಟರಿ ಪ್ರೌಢಶಾಲೆ ದಾಂಡೇಲಿ, ಕಿಶೋರ್ ಕೃಷ್ಣ, ಸಾಯಿರಾಮ್, ನಯನಾ ಸಂತೋಷ್. ಥ್ಯಾಂಕ್ ಯು.